ಇವತ್ತು ನಾನು ಒಂದು ಸಿಹಿಯಾದ ತಿಂಡಿ ಮಾಡಿ ತೋರಿಸಲಿದ್ದೇನೆ. ಹಾಲು, ಕಾಯಿ ಹಾಲು, ನಂದಿನಿ ಹಾಲು ಮತ್ತು ನೆನೆಸಿಟ್ಟ ಬಾದಾಮ್ ಮತ್ತು ಹಸಿ ದ್ರಾಕ್ಷಿ ಇಟ್ಟು ಕುದಿಸಬೇಕು. ತಳ ದಪ್ಪ ಆಗುವವರೆಗೂ ಕುದಿಸಬೇಕು. ಈ ಹಲ್ವಾ ರೆಸಿಪಿಗೆ ನಾನು ಬ್ರೌನ್ ಶುಗರ್ ಹಾಕಿದ್ದೇನೆ. ನೀವು ಸಕ್ಕರೆ ಕೂಡ ಹಾಕಬಹುದು. ಬಾದಾಮ್ ಹಾಗೂ ಕಾಯಿ ಹಾಲಿನ ಹಲ್ವಾ. ಈ ಹಲ್ವಾಕ್ಕೆ ಕಾಯಿ ಹಾಲಿನ ಸಮ ಪ್ರಮಾಣದಲ್ಲಿ ನಂದಿನಿ ಹಾಲು ಇರಬೇಕು. ಈ ರೆಸಿಪಿ ಯಾರು ಬೇಕಾದರೂ ಮಾಡಿ ತಿನ್ನಬಹುದು. ತಳ ದಪ್ಪ ಆಗುತ್ತಾ ಬರುತ್ತಲಿದೆ. ಹಲ್ವಾ ರೆಸಿಪಿ ರೆಡಿ ಆಗಲಿದೆ. ಈಗ ನೋಡಿ, ಹಲ್ವಾ ರೆಸಿಪಿ ರೆಡಿಯಾಗಿದೆ. ತಳ ದಪ್ಪ ಆಗಿದೆ. ನೀವು ಮಾಡಿ ತಿನ್ನಿ. ಈಗ ನೋಡಿ, ಹಲ್ವಾ ದಪ್ಪ ಆಗಿದೆ. ಇದೇ ರೀತಿ ಹಲ್ವಾ ಗಟ್ಟಿಯಾಗೋ ತನಕ ಕುದಿಸಬೇಕು. ನನ್ನ ಹೊಸ ಸ್ವೀಟ್ ರೆಸಿಪಿ ಬಾದಾಮ್ ಮತ್ತು ಕೊಕೊನಟ್ ಮಿಲ್ಕ್ ರೆಸಿಪಿ. ಬಾದಾಮು, ನೆನೆಸಿದ ಬಾದಾಮು ಹಾಗೂ ಹಸಿ ದ್ರಾಕ್ಷಿ ಹಾಲಿನ ಸಮ ಪ್ರಮಾಣದಲ್ಲಿ ಇರಬೇಕು. ಎಲ್ಲವೂ ಸಮ ಪ್ರಮಾಣದಲ್ಲಿದ್ದರೆ ಇನ್ನೂ ಗಟ್ಟಿಯಾಗುತ್ತದೆ. ಕೊಕೊನಟ್ ಆ್ಯಂಡ್ ಬಾದಾಮ್ ಮಿಲ್ಕ್ ಬರ್ಫಿ ಸವಿಯಲು ಸಿದ್ಧವಾಗಿದೆ. ಕೊಕೊನಟ್ ಆ್ಯಂಡ್ ಬಾದಾಮ್ ಮಿಲ್ಕ್ ಬರ್ಫಿ ರೆಸಿಪಿ ಮಾಡಿ ತಿನ್ನಿರಿ.